ನಮಸ್ತೆ ಫ್ರೆಂಡ್ಸ್. ನಿಮಗೆ ಮೊಬೈಲ್ ಓಪನ್ ಮಾಡಿದ ಕೂಡಲೇ 11 ಅಂದರೆ 11 ಕಾಣಿಸ್ತಾ ಇದೆಯಾ? ಅಥವಾ ನೀವು ಎಲ್ಲಾದರೂ ಮೊಬೈಲ್ ನಂಬರ್ ಯೂಸ್ ಮಾಡಬೇಕಾದ್ರೆ ಯಾರ್ದೋ ಒಂದು ಮೊಬೈಲ್ ನಂಬರಿಂದ ಕಾಲ್ ಬರುತ್ತೆ ನಿಮಗೆ. ಅಥವಾ ನೀವು ರೋಡಲ್ಲಿ ಹೋಗ್ತಿರ್ತೀರುವ ಒಂದು ಗಾಡಿ ನಂಬರ್ ಇರುತ್ತೆ, ಅದು ಯಾವುದು ಅಂತ ಹೇಳಿದರೆ 111. ನಾವು ನೋಡಿದ ಕೂಡಲೇ ಎಂತ ಹೇಳ್ತೇವೆ ಅಂತ ಹೇಳಿದರೆ, ಹಾಗಾದರೆ ನಮ್ಮದು ದೆಸೆ ಚೇಂಜ್ ಆಗ್ತದೆ, ನಾವು ದೊಡ್ಡ ಕೋಟ್ಯಾಧೀಶರಾಗ್ತೇವೆ ಆಯಿತಾ, ನಮ್ಮನ್ನು ಇನ್ನೂ ಯಾರೂ ಹಿಡಿಯೋರಿಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತೇವೆ. ಆದರೆ ಅದು ನಮ್ಮ ತಪ್ಪು ತಿಳುವಳಿಕೆ ಆಯಿತಾ. 11 ನೋಡಿದ ಕೂಡಲೇ ಯಾರ್ದು ಕೂಡ ದೆಸೆ ಚೇಂಜ್ ಆಗೋದಿಲ್ಲ ಆಯಿತಾ. ನಾವು ಹೇಗಿದ್ದೇವೆ ನೋಡಿ ಹಾಗೆ ಇರ್ತೇವೆ. ಆದರೆ 11 ನಿಮ್ಮ ಕಣ್ಣಿಗೆ ಪದೇ ಪದೇ ಕಾಣಿಸ್ತಾ ಉಂಟು. ಅಂದರೆ ನೀವು ಬೇಕು ಅಂತಲೇ ಮೊಬೈಲ್ ನೋಡುವಾಗ, ಅಂದರೆ ಇವಾಗ 11 o'clock ನೀವು ನೋಡಿದರೆ ಇನ್ನೊಂದು 11 ನಿಮಿಷ ಬಿಟ್ಟು ನಿಮಗೆ 11 ಆಗ್ತದೆ ಅಂತ ಗೊತ್ತಿರ್ತದೆ. ನೀವು ಅದನ್ನು ಹುಡುಕಿಕೊಂಡು ನೋಡ್ಕೊಂಡು ಹೋದರೆ ಒಂಥರ ಪ್ರಯೋಜನ ಇಲ್ಲ ಅಂತ ಹೇಳಿದರೆ ಅಲಾರಾಮ್ ಇಟ್ಕೊಂಡು 11ಗೆ ಅಲಾರಾಮ್ ಇಟ್ಕೊಂಡು ಅದು ಬರುವಾಗ ನಂಬರ್ ನೋಡಿದರೆ ಪ್ರಯೋಜನ ಇಲ್ಲ. ಅಕಸ್ಮಾತ್ ಆಗಿ ನಿಮ್ಮ ಕಣ್ಣಿಗೆ ಬಿದ್ದರೆ ಮಾತ್ರ ಇದು ನಿಮಗೆ ಯೂನಿವರ್ಸ್ ಸೂಚನೆ ಕೊಡ್ತಾ ಇದೆ ಅಂತ ಹೇಳ್ಕೊಂಡು, ಯೂನಿವರ್ಸ್ ನಮಗೆ ಯಾವ ಸೂಚನೆ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಆಯಿತಾ. ಕೋಟ್ಯಾಧೀಶರಾಗ್ತೀರಾ ಅಂತ ಹೇಳ್ಕೊಂಡು ಸೂಚನೆ ಅಲ್ಲ ಆಯಿತಾ. ಅದನ್ನು ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ತೆಗೆದು ಹಾಕಿ, ನಾನು ಕೋಟ್ಯಾಧೀಶರಾಗ್ತೇನೆ 11 ನೋಡಿದೆ ನಾನು ಅಂತ ಹೇಳ್ಕೊಂಡು, ಆ ಥರ ಅಲ್ಲ. ಏನು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಜೊತೆಗೆ ಆ ನಂಬರ್ ನಿಮಗೆ ಕಾಣಿಸಿದರೆ ನೀವು ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಇವಾಗ ಕೆಲವೊಂದು ಮಾತು ಬಿಟ್ಟಿರ್ತಾರೆ, ಒಬ್ರಿಗೊಬ್ರಿಗೆ ಮುನ್ಸ್ಕೊಂಡಿರ್ತಾರೆ, ಜಗಳ ಆಡ್ಕೊಂಡಿರ್ತಾರೆ. ಅದು ಹುಡುಗ ಹುಡುಗಿ ಆಗಿರಲಿ ಅಥವಾ ರಿಲೇಟಿವ್ಸ್ ಆಗಲಿ, ಬೇರೆ ಯಾವುದೇ ಆಗಲಿ, 11 ಕಾಣಿಸಿದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ಹಾಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಮಾತು ಬಿಟ್ಟವರು ಕೂಡ ಪುನಃ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಇವಾಗ ನಿಮಗೆ ಪದೇ 11 ಅಂದರೆ 11 ಮೊಬೈಲಲ್ಲಿ ಕಾಣಿಸ್ತಾ ಉಂಟು, ಅಥವಾ ನಿಮಗೆ ಗಾಡಿ ನಂಬರ್ ಆಗಲಿ ಬೇರೆ ಏನಾದರೂ ನಂಬರ್ ಆಗಲಿ 111 ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದರೆ ಅದಕ್ಕೆ ಏನು ಅರ್ಥ ಅಂತ ಹೇಳಿದರೆ, ಫಸ್ಟು ಅರ್ಥ ತಿಳ್ಕೊಳ್ಬೇಕು ಆಯಿತಾ. ಅರ್ಥ ಏನಂತ ಹೇಳಿದರೆ, ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳ್ಕೊಂಡು ಅರ್ಥ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಈ ನಂಬರ್ಸ್ ನೋಡಿದ ನಂತರ ಏನಾಗುತ್ತೆ ಅಂತ ಅದಕ್ಕಿಂತ ನೋಡೋದಕ್ಕಿಂತ ಮುಂಚೆ ಅಲ್ಲ, ನೋಡಿದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಕೆಲವೊಂದು ದೇವರು ನಿಮ್ಮ ಕನಸಲ್ಲಿ ಬರ್ತಾರೆ. ಆ ದೇವರು ನಿಮಗೆ ಯಾರು ಅಂತಲೇ ಗೊತ್ತಿರುವುದಿಲ್ಲ, ಅಥವಾ ಅದು ನಿಮಗೆ ಗೊತ್ತಿಲ್ಲದ ದೇವರಾಗಿರ್ಬೋದು ಅಥವಾ ದೈವಗಳಾಗಿರ್ಬೋದು. ಅಂದರೆ ಕೆಲವರಿಗೆ ದೈವದ ಬಗ್ಗೆ ಗೊತ್ತಿರುವುದಿಲ್ಲ, ಕೆಲವರಿಗೆ ಕೆಲವೊಂದು ದೇವರ ಬಗ್ಗೆ ಗೊತ್ತಿರುವುದಿಲ್ಲ. ಆದರೂ ಕೂಡ ನಿಮಗೆ ಪದೇ ಆ ದೇವರು ಅಥವಾ ದೈವಗಳು ಕನಸಿನಲ್ಲಿ ಬರ್ತಾ ಇರುತ್ತೆ ಆಯಿತಾ. ಮತ್ತೇನಂತ ಹೇಳಿದರೆ, ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡುವವರಾಗಿರಲಿ ಅಥವಾ ವಾಟ್ಸಪ್ ಯೂಸ್ ಮಾಡುವವರಾಗಿರಲಿ, ಅಥವಾ ವಾಟ್ಸಪ್ಪಲ್ಲಿ ಬೇರೆಯವರೆಲ್ಲಾದರೂ ಸ್ಟೇಟಸ್ ಹಾಕಿದ್ರಾಗ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದರೆ ಆ ದೇವರನ್ನೇ ನೀವು ಕಾಣಲಿಕ್ಕೆ ಸಿಗ್ತದೆ ಆಯಿತಾ. ನಿಮಗೆ ಇದನ್ನು ನೋಡುವಾಗ ಎಂತ ಅನಿಸ್ತದೆ ಅಂತ ಹೇಳಿದರೆ, ಅಯ್ಯೋ ನಾನು ಈ ದೇವರನ್ನು ನಾನು ಕನಸಲ್ಲಿ ನೋಡಿದ್ದೇನಲ್ವ, ಇದು ಯಾವ ದೇವರು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಬರ್ತದೆ. ಆ ಥರ ಬರುವಾಗ ಏನು ಅರ್ಥ ಅಂತ ಹೇಳಿದರೆ, ನಿಮಗೆ ಆ ದೇವರು ಅಂದರೆ ನಿಮ್ಮ ಕನಸಿನಲ್ಲಿ ಯಾವ ದೇವರು ಬಂದಿದ್ದಾರೆ ಅಥವಾ ದೈವ ಬಂದಿದ್ದಾರೆ ನೋಡಿ, ಅವರು ನಿಮ್ಮ ಜೀವನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರನೇ ಬಂದಿದ್ದಾರೆ, ನಿಮ್ಮ ಕಣ್ಣೀರನ್ನು ಒರೆಸ್ಲಿಕ್ಕೋಸ್ಕರನೇ ಬಂದಿದ್ದಾರೆ, ನಿಮ್ಮ ಜೊತೆ ಸದಾ ನೆಲೆಸ್ಲಿಕ್ಕೋಸ್ಕರನೇ ಬಂದಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿದ್ರಲ್ಲ, ಇವಾಗ 11 ನೋಡಿ ಆದ ನಂತರ ನಿಮ್ಗೆ ಯಾವುದಾದ್ರೂ ದೇವರು ಕನಸಿನಲ್ಲಿ ಬಂದಿದ್ರೆ ಉಂಟಲ್ಲ, ಆ ದೇವರ ಮೊರೆ ಹೋಗಿ ನೀವು ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಕಷ್ಟಪಟ್ಟು ದುಡಿಬೇಕು, ದುಡಿದ ಕೂಡಲೇ ಹಣ ಬರ್ತದೆ ಆಯಿತಾ. ಯಾರಿಗೂ ಕೂಡ ಕಷ್ಟಪಡದೆ ಹಣ ಬರಲಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಯಾವ ದೇವರು ಕನಸಿನಲ್ಲಿ ಬರ್ತಾರೆ ನೋಡಿ, ಒಮ್ಮೆ ಆ ದೇವಸ್ಥಾನಕ್ಕೆ ಅಥವಾ ದೇವರ ಹತ್ರ ಹೋಗಿ ಬನ್ನಿ, ಆವಾಗ ನೋಡಿ ನಿಮ್ಮ ಲೈಫ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಎರಡನೇ ಕಾರಣ ಏನು ಅಂತ ಹೇಳಿದರೆ, ನಿಮಗೆ ಆ ನಂಬರ್ ಪದೇ ಕಾಣಿಸ್ಲಿಕ್ಕೆ ಕಾರಣ 11 ಅಥವಾ 111 ಆಯಿತಾ. ಆ ನಂಬರ್ ನಿಮಗೆ ಪುನಃ ಕಾಣಿಸ್ಲಿಕ್ಕೆ ಕಾರಣ ಏನಂತ ಹೇಳಿದರೆ, ನೀವು ಯಾವುದೋ ಒಂದು ತೊಂದರೆಯಲ್ಲಿ ಇದ್ದೀರಾ. ಅದು ಯಾವ ತೊಂದರೆ ಬೇಕಾದರೂ ಆಗಿರಲಿ, ನಿಮ್ಮ ಸಂಸಾರದ್ದು ಆಗಿರಲಿ, ಹಣಕಾಸಿದಾಗಲಿ, ಯಾವುದೇ ತೊಂದರೆ ನೀವು ಅನುಭವಿಸ್ತಿದ್ರು, ಆ ತೊಂದರೆಗೆ ಕೊನೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಆ ತೊಂದರೆಯಿಂದ ನೀವು ಹೊರಗಡೆ ಬರ್ತೀರಾ ಅಂತ ಹೇಳುವ ಸೂಚನೆಯನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ಅರ್ಥ. ಆದ್ದರಿಂದ ನಿಮಗೆ 11 ಕಾಣಿಸಿದ್ರೆ ಉಂಟಲ್ಲ, ಭಯ ಬೀಳುವ ಅಗತ್ಯ ಇಲ್ಲ. ಏನಾದರೂ ತೊಂದರೆ ಇದ್ರೆ ನೋಡಿ, ಆ ತೊಂದರೆಯಿಂದ ನೀವು ಹೊರಗಡೆ ಬರ್ತೀರಾ. ನಿಮ್ಮ ಜೀವನದಲ್ಲಿ ಪರಿವರ್ತನೆಯ ಸಮಯ ಬಂದಿದೆ ಅಂತ ಹೇಳ್ಕೊಂಡು ಅರ್ಥ. ಆದ್ದರಿಂದ ನೀವು ಒಂದು ಥ್ಯಾಂಕ್ಸ್ ಹೇಳಬೇಕು ಯೂನಿವರ್ಸ್ಗೆ. ನಿಮಗೆ ಆ ಸಮಯದಲ್ಲಿ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ, ಅಂದರೆ ಸುಮ್ಮನೆ ಎಲ್ಲೋ ಹೋಗ್ತಾ ಇರ್ತೀರಾ ಅಥವಾ ಸಡನ್ನಾಗಿ ಮೊಬೈಲ್ ನೋಡ್ತೀರಾ 11 ಕಾಣಿಸುತ್ತು ಅಂತ ಹೇಳ್ಕೊಂಡಾದರೆ, ಅಥವಾ 111 ಅಂತ ಕಾಣಿಸುತ್ತೆ ಅಂತ ಹೇಳಿದರೆ, ಒಂದು ಸಲ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ನೀನು ನನಗೆ ದಾರಿ ತೋರಿಸ್ತಾ ಇದ್ದೀಯಾ, ಮುಂದೆ ನನಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಒಂದು ಸಲ ಥ್ಯಾಂಕ್ಸ್ ಹೇಳಿದ್ರೆ ಉಂಟಲ್ಲ, ನಿಮ್ಮ ತೊಂದರೆಯಿಂದ ನೀವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ಮೂರನೇದು ಏನಂತ ಹೇಳಿದರೆ, ನಿಮಗೆ ಪದೇ 11 ನಂಬರ್ ಕಾಣಿಸ್ತಾ ಉಂಟು. ಅದು ಮೊಬೈಲಲ್ಲಾಗಲಿ ಎಲ್ಲಿ ಬೇಕಾದರೆ ಆಗಲಿ ಕಾಣಿಸ್ತಾ ಉಂಟು, 111 ಅಂತ ಹೇಳ್ಕೊಂಡು ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ಅರ್ಥ ಏನು ಅಂತ ಹೇಳಿದರೆ, ನಿಮಗೆ ತುಂಬ ನೆಗೆಟಿವ್ ಥಾಟ್ ಎಲ್ಲ ಬರ್ತಾ ಇದ್ರೆ ಉಂಟಲ್ಲ, ಅದೆಲ್ಲ ನೀವು ಟೆನ್ಷನ್ ತೆಗೆದು ಹಾಕಿ
ಆಯಿತಾ. ಎರಡನೇದು ಏನಂತ ಹೇಳಿದರೆ, ನಿಮಗೆ ತುಂಬ ತೊಂದರೆ ಅನುಭವಿಸ್ತಿದ್ದೀರ, ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ದೇವರೇ ಅಂತ ಹೇಳ್ಕೊಂಡು ಎಣಿಸುವವರು ಕೂಡ ನಿಮ್ಮ ತಲೆಯಿಂದ ಆ ಆಲೋಚನೆಯನ್ನು ತೆಗೆದು ಹಾಕಿ. ಯಾಕೆ ಅಂತ ಹೇಳಿದರೆ, ಯೂನಿವರ್ಸೇ ಅಂದರೆ ಆ ದೇವರೇ ನಿಮಗೆ ಸಹಾಯ ಮಾಡ್ತಿದ್ದಾರೆ ಈ ಸಮಯವನ್ನು ಅಥವಾ ಈ ನಂಬರನ್ನು, ಈ ಏಂಜಲ್ ನಂಬರನ್ನು ತೋರಿಸಿ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಏನು ಕೆಟ್ಟ ಆಲೋಚನೆ ಬಂದರೂ ಕೂಡ ಅದನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಈ ನಂಬರ್ ನಿಮಗೆ ಕಾಣಿಸಿದೆ ಅಂತ ಹೇಳ್ಕೊಂಡು ಆದರೆ ನಿಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಅರ್ಥ, ಆಯಿತಾ. ಆದ್ದರಿಂದ ಉಂಟಲ್ಲ, ನೆಗೆಟಿವ್ ಥಾಟ್ ಬಂದರೆ ಅಥವಾ ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳ್ಕೊಂಡು ಆದರೆ ಅದನ್ನೆಲ್ಲ ತೆಗೆದು ಹಾಕಿ, ನಾನು ಈ ನಂಬರ್ ನೋಡಿದೆ, ಇನ್ನು ಮುಂದೆ ನನಗೆ ಈ ನಂಬರಿಂದ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಎಣಿಸಿದರೆ ಉಂಟಲ್ಲ, ನಿಮಗೆ 100% ಒಳ್ಳೆಯದಾಗ್ತದೆ. ಇವಾಗ ನಾಲ್ಕನೇದು ಯಾವುದು ಅಂತ ಹೇಳಿದರೆ, ನಿಮಗೆ ಪದೇ ಪದೇ 11 ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಅದು ಬೆಳಿಗ್ಗೆ ಬೇಕಾದರೆ ಆಗಲಿ, ರಾತ್ರಿ ಬೇಕಾಗಲಿ, ಯಾವಾಗ ಬೇಕಾದರೂ ಆಗಲಿ, ಪದೇ ಪದೇ ನಿಮ್ಮ ಇದು ಕಣ್ಣ ಎದುರುಗಡೆ 11 ಅಂತ ಹೇಳ್ಕೊಂಡು ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಅದರ ಅರ್ಥ ಏನಂತ ಹೇಳಿದರೆ, ನೀವು ಹೊಸ ವಸ್ತುವನ್ನು ಮನೆಗೆ ಖರೀದಿ ಮಾಡಿಕೊಂಡು ಬರಬಹುದು ಅಥವಾ ನಿಮಗೆ ಹೊಸ ಜನರ ಪರಿಚಯ ಆಗ್ಬೋದು. ಅಂದರೆ ಆ ಜನರು ನಿಮ್ಮನ್ನು ಯಾವತ್ತೂ ಕೂಡ ಬಿಟ್ಟು ಹೋಗೋದಿಲ್ಲ, ಆಯಿತಾ. ಆ ಟೈಮ್ ನೋಡ್ತೀರ ನೋಡಿ, 11 ಅದರ ನಂತರ ಪರಿಚಯ ಆದವ ಇದು ಜನರುಂಟಲ್ಲ, ಯಾವ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಸದಾ ನಿಮ್ಮ ಜೊತೆಗೇ ಇರ್ತಾರೆ. ನಿಮ್ಮ ಕಷ್ಟಕ್ಕೂ ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಸುಖಕ್ಕೂ ನಿಮ್ಮ ಜೊತೆಯಾಗಿರ್ತಾರೆ. ಅವರು ನಿಮ್ಮ ಫ್ರೆಂಡ್ ಆದರೂ ಆಗಿರಬಹುದು ಅಥವಾ ನಿಮಗೆ ಮದುವೆ ಆಗುವ ಹುಡುಗ ಅಥವಾ ಹುಡುಗಿ ಕೂಡ ಆಗಿರಬಹುದು. ಯಾರದೇ ಒಂದು ರೂಪದಲ್ಲಿ ಉಂಟಲ್ಲ, ನಿಮಗೆ ಇದು ಯೂನಿವರ್ಸ್ ಒಬ್ಬರು ಜನರನ್ನು ಕಳಿಸ್ತಾರೆ, ಆಯಿತಾ. ನಿಮಗೆ ಆ ನಂಬರ್ ಕಾಣಿಸಿದ ನಂತರ ನಿಮಗೆ ಯಾರಾದರೂ ನಿಮಗೆ ಫ್ರೆಂಡ್ಸ್ಗಳಾಗಿ ಹೊಸದಾಗಿ ಯಾರಾದರೂ ಫ್ರೆಂಡ್ಸ್ಗಳಾದರೆ ಅಥವಾ ನಿಮಗೆ ಯಾರಾದರೂ ಚೆನ್ನಾಗಿ ಮಾತಾಡಿಸ್ಕೊಂಡು ಬಂದರೆ ಏನು ಮಾಡಿ ಅಂತ ಹೇಳಿದ್ರೆ, ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆ ಮನುಷ್ಯರಿಂದ ನಿಮಗೆ ಒಳ್ಳೆಯದಾಗ್ತದೆ ಮುಂದೆ ಅಂತ ಹೇಳ್ಕೊಂಡು ಅರ್ಥ ಅಂತ. ಮತ್ತು ಏನಂತ ಹೇಳಿದರೆ, ನಿಮಗೆ ಸಫಲತೆ ಅಂದರೆ ನಿಮಗೆ ಉಂಟಲ್ಲ, ಯಾವ ಕೆಲಸ ಮಾಡಿದರೂ ಕೂಡ ಯಶಸ್ಸು ಸಿಗ್ತದೆ ಅಂತ ಹೇಳ್ಕೊಂಡು ಅರ್ಥ, ಆಯಿತಾ. ನೀವು ಒಂದು ವೇಳೆ ಎಕ್ಸಾಂಪಲ್ಗೆ ಹೇಳ್ಬೇಕಂತ ಹೇಳಿದರೆ, ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ರೆ ಅಥವಾ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದರೆ ಅಥವಾ ಬೇರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗುವಾಗ ಉಂಟಲ್ಲ, ಈ ನಂಬರ್ ನಿಮಗೆ ಕಾಣಿಸಿದರೆ ಆ ಕೆಲಸ ನಿಮಗೆ 100% ಆಗ್ತದೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ನಿಮ್ಮ ಜೀವನದಲ್ಲಿ ಎಷ್ಟೇ ನೀವು ಬೇಸರದಲ್ಲಿ ಇದ್ದರೂ ಕೂಡ ಮುಂದೆ ನಿಮ್ಮ ಜೀವನದಲ್ಲಿ ಖುಷಿ ಬರ್ತದೆ ಅಂತ ಹೇಳ್ಕೊಂಡು ಅರ್ಥ. ಆದ್ದರಿಂದನೇ ನಿಮಗೆ ಪದೇ ಪದೇ ಆ ನಂಬರ್ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು. ಯಾಕಂತ ಹೇಳಿದರೆ, ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ನಿನ್ನ ಜೊತೆಗೆ ನಾನು ಇದ್ದೇನೆ ಅಂತ ಹೇಳ್ಕೊಂಡು ಯೂನಿವರ್ಸ್ ಸೂಚನೆ ಕೊಡ್ತಾ ಇರುತ್ತೆ. ಆದ್ದರಿಂದ ನೀವು ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 5ನೇ ಸೂಚನೆ ಯಾವುದು ಅಂತ ಹೇಳಿದರೆ, ನಿಮಗೆ ಆ ನಂಬರ್ ಪದೇ ಕಾಣಿಸ್ತದೆ, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸೂಚನೆ ಆಗಿರ್ತದೆ. ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು. 5ನೇ ಸೂಚನೆ ಯಾವುದು ಅಂತ ಹೇಳಿದರೆ, ನೀವು ತುಂಬ ಟೆನ್ಷನ್ ತಗೊಂಡಿರ್ತೀರ, ಆಯಿತಾ. ನಾನು ಎಂತ ಮಾಡಿದ್ರೂ ಕೂಡ ನನಗೆ ಲಾಸ್ ಆಗ್ತಾ ಉಂಟು, ಎಂತ ಮಾಡಿದ್ರೂ ಕೂಡ ನನಗೆ ಆಗ್ತಾ ಇಲ್ಲ, ನಾನು ತುಂಬ ಕಷ್ಟಪಟ್ಟು ಓದ್ತಾ ಇದ್ದೇನೆ ಆದರೆ ತಲೆ ಒಳಗೆ ಹೋಗ್ತಾ ಇಲ್ಲ, ಅಥವಾ ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇನೆ, ಏನು ಮಾಡಿದರೂ ಕೂಡ ಆ ಕೆಲಸದಲ್ಲಿ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ, ನಾನು ತುಂಬ ಕಷ್ಟಪಡ್ತಿದ್ದೇನೆ ಪ್ರಮೋಷನ್ ಸಿಗಬೇಕು ಅಂತ ಹೇಳ್ಕೊಂಡು, ಎಂತ ಮಾಡಿದರೂ ಕೂಡ ನನಗೆ ಆಗ್ತಾ ಇಲ್ಲ, ಒಂದು ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆಸೆ ಪಡ್ತಿದ್ದೇನೆ, ನನಗೆ ಆಗ್ತಾ ಇಲ್ಲ, ಜಾಗ ತಗೋಬೇಕು ಅಂತ ಹೇಳ್ಕೊಂಡು ಆಸೆ ಪಡ್ತಿದ್ದೇನೆ, ನನಗೆ ಆಗ್ತಾ ಇಲ್ಲ, ನನಗೆ ನನ್ನ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು, ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾ ಇರ್ತೀರಲ್ಲ ನೀವು, ಅಂಥವರಿಗೆ ಪದೇ ಒಂದು ವೇಳೆ 11 ಅಂದರೆ 11 ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಏನರ್ಥ ಅಂತ ಹೇಳಿದ್ರೆ, ಯೂನಿವರ್ಸ್ ನಿಮಗೆ ಏನು ಸೂಚನೆ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ಹೇಳಿದರೆ, ಬಿ ಪಾಸಿಟಿವ್. ಮುಂದಿನ ಟೆನ್ಷನ್ ನೀನು ತಗೊಳ್ಬೇಡ, ಆಯಿತಾ. ಇವತ್ತಿನ ಬಗ್ಗೆ ನೀನು ಫೋಕಸ್ ಮಾಡು, ಆಯಿತಾ. ಇವತ್ತಿನ ಬಗ್ಗೆ ನೀನು ಆಲೋಚನೆ ಮಾಡು. ನಿಮಗೆ ಮುಂದೆ ನಾಳೆ ಎಂತ ಆಗ್ತದೆ ಅಂತ ಹೇಳ್ಕೊಂಡು ನಿಮಗೆ ತಲೆ ಬಿಸಿ ಬೇಡ ಅಥವಾ ಮಂಡೆ ಬಿಸಿ ಬೇಡ ಅಂತ ಹೇಳ್ಕೊಂಡು ನಿಮಗೆ ಯೂನಿವರ್ಸ್ ಆ ನಂಬರನ್ನು ತೋರಿಸ್ತಾ ಇರೋದು, ಆಯಿತಾ. ಈ ನಂಬರು ಎಲ್ಲರಿಗೂ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ, ನೀವು ಎಣಿಸ್ಕೊಳ್ಬಹುದು, ಆಯಿತಾ. ಏನಂತ ಹೇಳಿದರೆ, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಈ ನಂಬರ್ ಕಾಣಿಸ್ಲಿಕ್ಕೆ ಸಿಗ್ತದಂತ ಸಾಧ್ಯವೇ ಇಲ್ಲ. ನೀವು ಬೇಕಾದರೆ ಅಲ್ರಾಮ್ ಎಲ್ಲ ಇಟ್ಕೊಂಡು ಉಂಟಲ್ಲ, ಆ ಟೈಮಲ್ಲಿ ನೋಡಿದರೆ ನಿಮ್ಗೆ ಎಂಥ ಪ್ರಯೋಜನ ಇಲ್ಲ. ಸಡನ್ನಾಗಿ ಕಾಣಿಸ್ಬೇಕು, ಅಕಸ್ಮಾತಾಗಿ ಕಾಣಿಸ್ಬೇಕು. ಇವಾಗ ನೀವು ಕೆಲಸ ಎಲ್ಲ ಏನೋ ಮಾಡ್ತಾ ಇರ್ತೀರಾ, ಸಡನ್ನಾಗಿ ಬಂದು ನೋಡುವಾಗ ಆ ನಂಬರ್ ಕಾಣಿಸಿದರೆ ಮಾತ್ರ ನಿಮಗೆ ಈ ಸೂಚನೆ. ಬಿಟ್ಟರೆ ನೀವಾಗಿ ಅದನ್ನು ನೋಡಬೇಕು ಅಂತ ಎಣಿಸ್ಕೊಂಡೆ ಆ ಟೈಮನ್ನು ಸೆಟ್ ಮಾಡಿಕೊಂಡೆ ಅದೇ ಟೈಮಲ್ಲಿ ನೋಡಿದ್ರೆ ನಿಮ್ಗೆ ಎಂತ ಕೂಡ ಆಗೋದಿಲ್ಲ, ಆಯಿತಾ. ಅದು ಸಡನ್ನಾಗಿ ಬರಬೇಕು, ಆಯಿತಾ. ಆದ್ದರಿಂದ ನಿಮಗೆ ಸೂಚನೆ ಕೊಡ್ತಾ ಇದ್ದೀನಿ, ನೀನು ಮುಂದಿನ ಬಗ್ಗೆ ಟೆನ್ಷನ್ ಮಾಡಬೇಡ. ಮುಂದೆ ನಿಮ್ಮ ಜೀವನದಲ್ಲಿ ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ನಾನು ಕಷ್ಟ ಅನುಭವಿಸೋಕೆ ಎಂತ ಕೂಡ ಆಲೋಚನೆ ಮಾಡಬೇಡ. ಇವತ್ತಿನ ಬಗ್ಗೆ ನೀನು ಫೋಕಸ್ ಮಾಡು. ಮುಂದೆ ಎಂತ ಆಗ್ತದೆ ನೋಡಿ, ಅದು ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಸೂಚನೆ ಕೊಡುವಾಗೋಸ್ಕರ ಪದೇ ಆ ನಂಬರ್ ನಿಮಗೆ ಕಾಣಿಸ್ಲಿಕ್ಕೆ ಸಿಗ್ತದೆ. ಇವಾಗ ನಿಮಗೆ ಎಲ್ಲದೂ ಕೂಡ ನೆಗೆಟಿವ್ ಆಗ್ತಾ ಇದೆ, ನಿಮ್ಮನ್ನು ಎಲ್ಲರೂ ಕೂಡ ಶತ್ರು ಥರ ನೋಡ್ತಾ ಇದ್ದಾರೆ, ಎಲ್ಲರ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗಿ ಕಾಣಿಸ್ತಾ ಇದ್ದೀರಾ.
ನೀವು ಏನು ತಪ್ಪು ಮಾಡಿರೋದಿಲ್ಲ, ಆದರೂ ಕೂಡ ಎಲ್ಲರೂ ನಿನ್ನನ್ನೇ ತಪ್ಪು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡಾದರೆ, ನಿಮಗೆ ಈ ನಂಬರ್ ಕಾಣಿಸಿದರೆ ಪದೇ ಪದೇ 11 ಕಾಣಿಸಿದರೆ ಅದರ ಅರ್ಥ ಏನಂತ ಹೇಳಿದರೆ, ಏ ಬೇಟಾ ನೀನು ಟೆನ್ಷನ್ ಮಾಡ್ಕೋಬೇಡ, ನಿನ್ನ ಜೊತೆ ನಾನಿದ್ದೇನೆ, ಪಾಸಿಟಿವ್ ಆಗಿ ಆಲೋಚನೆ ಮಾಡು ಅಂತ ಹೇಳ್ಕೊಂಡು ಯೂನಿವರ್ಸ್ ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ. ನಿಮಗೆ ಯಾರ ಅಗತ್ಯ ಇಲ್ಲ, ನಿಮಗೆ ಯಾರು ನಿಮಗೆ ಬೇಕು ಅಂತ ಹೇಳ್ಕೊಂಡು ಇಲ್ಲ. ನಿಮಗೆ ನೀವು ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವರಾಗಿ ಕಂಡರೂ ಕೂಡ ಯೂನಿವರ್ಸ್ನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ಕಾಣಿಸ್ತಿರ್ತೀರ ಆಯಿತಾ. ದೇವರಿಗೆ ಅಥವಾ ಯೂನಿವರ್ಸ್ಗೆ ಗೊತ್ತಿರ್ತದೆ ನೀವು ಒಳ್ಳೆಯವರ ಕೆಟ್ಟವರ ಅಂತ ಹೇಳ್ಕೊಂಡು. ಆದ್ದರಿಂದ ನಿಮಗೆ ಯಾರು ಎಂತ ಸಹ ಬೇಕಾದರೂ ಹೇಳಿ, ನೀವು ಅದನ್ನು ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಈ ನಂಬರ್ ನಿಮಗೆ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ, ನಿಮ್ಮನ್ನು ಬಿಟ್ಟು ಹೋದವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಸಾರಿ ಕಣೋ, ನಾನು ಹೇಳಿದ್ದು ತಪ್ಪಾಯಿತು, ಯಾರ್ದೋ ಮಾತು ಕೇಳಿ ನಿನ್ನ ಹತ್ರ ಮಾತು ಬಿಟ್ಟೆ, ಅಥವಾ ಯಾರ್ದೋ ಮಾತು ಕೇಳಿ ನಿಮಗೆ ನಾನು ಹೀಗೆ ಬೈದೆ ಅಂತ ಹೇಳ್ಕೊಂಡು ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಹಾಗೆ ಬರುವ ಹಾಗೆ ಯೂನಿವರ್ಸ್ ನಿಮಗೆ ಮಾಡ್ತದೆ. ಆದ್ದರಿಂದ ಈ ನಂಬರ್ ನಿಮಗೆ ಕಾಣಿಸಿದರೆ ಉಂಟಲ್ಲ, ಅದರ ಅರ್ಥ ಇದೆ ಆಯಿತಾ. ಇವಾಗ ಪದೇ ಪದೇ ಆ ನಂಬರ್ ನಿಮಗೆ ಅಂದರೆ 11 ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೀನಿ. ನಿಮಗೆ ಆ ನಂಬರ್ ಇವಾಗ ಕಾಣಿಸ್ತು, ಇವಾಗ ನೀವು ಸಡನ್ನಾಗಿ ಏನಾದರೂ ಕೆಲಸ ಮಾಡ್ತಿರ್ತೀರ, ಜಸ್ಟ್ ಹೀಗೆ ಬಂದು ನೋಡುವಾಗ ಮೊಬೈಲಲ್ಲಿ 11 ಆಗಿತ್ತು ಆಯಿತಾ. 11 ನಂಬರ್ ನಿಮಗೆ ಕಾಣಿಸಿದೆ, ಏಂಜಲ್ ನಂಬರ್ ಕಾಣಿಸಿದೆ ನಿಮಗೆ ಅಂತ ಹೇಳುವಾಗ ನಿಮ್ಮ ಮೈಂಡ್ ಸೆಟ್ ಹೇಗೆ ಬೇಕಾದರೂ ಇರಲಿ, ನೀವು ಯಾವ ಟೆನ್ಷನಲ್ಲಿ ಬೇಕಾದರೂ ಇರಲಿ, ಎಂಥ ಸಹ ಬೇಕಾದರೂ ಮೈಂಡ್ ಸೆಟ್ ಆಗಿರಲಿ, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಆ ನಂಬರ್ ನಿಮಗೆ ಕಾಣಿಸಿದ ಕೂಡಲೇ ನೀವು ಏನು ಹೇಳಬೇಕು ಅಂತ ಹೇಳಿದರೆ, ಐ ಆಮ್ ಅಮೇಝಿಂಗ್, ಐ ಆಮ್ ಬಿ ಪಾಸಿಟಿವ್, ಬಿ ಹ್ಯಾಪಿ, ಟೆನ್ಷನ್ ತಗೊಳ್ಳುವ ಅಗತ್ಯ ಇಲ್ಲ, ನಾನು ಮಸ್ತಾಗಿದ್ದೇನೆ ಅಂದರೆ ನಾನು ಖುಷಿಯಾಗಿದ್ದೇನೆ ಅಂತ ಹೇಳ್ಕೊಂಡು ಒಂದು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನೀವು ಆ ಹೇಳುವ ಸಮಯದಲ್ಲಿ ನೀವು ಹೊರಗಡೆ ಬೇಕಾದರೆ ಇಡಿ, ಒಳಗಡೆ ಬೇಕಾದರೆ ಇಡಿ, ಮನೆಯಲ್ಲಿ ಏನು ಬೇಕಾದರೆ ಮಾಡ್ತಾ ಇರಿ ಆಯಿತಾ. ಆ ನಂಬರ್ ಕಾಣಿಸಿದ ಕೂಡಲೇ ನೀವು ಹೇಳಬೇಕು, ನಾನು ಖುಷಿಯಾಗಿದ್ದೇನೆ, ನಾನು ಪಾಸಿಟಿವ್ ಆಗಿದ್ದೇನೆ, ನಾನು ಹ್ಯಾಪಿ ಆಗಿದ್ದೇನೆ, ನನಗೆ ಏನು ಕೂಡ ಟೆನ್ಷನ್ ಇಲ್ಲ, ನಾನು ಒಳ್ಳೆ ರೀತಿಯಲ್ಲಿ ಇದ್ದೇನೆ ಅಂತ ಹೇಳ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿದರೆ, ಆವಾಗ ಯೂನಿವರ್ಸ್ ನಿಮಗೆ ಯಾವ ರೀತಿಯಲ್ಲಿ ಸಂದೇಶ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳಿದರೆ, ಯೂನಿವರ್ಸ್ ನಿಮಗೆ ಪುನಃ ಸಂದೇಶ ಹೇಗೆ ಕೊಡ್ತಾರೆ ಅಂತ ಹೇಳಿದರೆ, ಬಟರ್ಫ್ಲೈ ರೂಪದಲ್ಲಿ ಅಂದರೆ ಚಿಟ್ಟೆಯ ರೂಪದಲ್ಲಿ ನಿಮಗೆ ಸಂದೇಶ ಕಾಣಿಸ್ತದೆ ಆಯಿತಾ, ಸಂದೇಶ ಕಳಿಸ್ತದೆ. ನೀವು ಹಾಗೆ ಎಣಿಸಿಕೊಂಡ ಕೂಡಲೇ ನಿಮಗೆ ಚಿಟ್ಟೆ ಯಾವುದಾದ್ರೂ ಎದುರುಗಡೆ ಕಾಣಿಸಿದರೆ ಉಂಟಲ್ಲ, ನಿಮ್ಮ ಸಂದೇಶ ಯೂನಿವರ್ಸ್ಗೆ ತಲುಪಿದೆ ಅಂತ ಹೇಳ್ಕೊಂಡು ಅರ್ಥ. ನೀವು ಮುಂದೆ ಎಂಥ ಕೆಲಸಕ್ಕೂ ಕೈ ಹಾಕಿದರೂ ಕೂಡ ನಿಮಗೆ ಜಯ ಆಯಿತಾ, ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಅರ್ಥ. ಯೂನಿವರ್ಸ್ ನಿಮ್ಮ ಮಾತು ಕೇಳಿದೆ ಅಂತ ಹೇಳ್ಕೊಂಡು ಅರ್ಥ ಆಯಿತಾ. ನಮಗೆ ಮನುಷ್ಯರ ಮಾತು ಕೇಳುವ ಅಗತ್ಯ ಇಲ್ಲ, ನಮಗೆ ದೇವರು ಅಥವಾ ಯೂನಿವರ್ಸ್ ನಮ್ಮ ಮಾತು ಕೇಳಿದರೆ ಸಾಕು, ನಿಮ್ಮ ಸಂದೇಶ ಯೂನಿವರ್ಸ್ಗೆ ತಲುಪಿದೆ ಅಂತ ಹೇಳ್ಕೊಂಡು ಅರ್ಥ. ಆದ್ದರಿಂದ ನೀವು ಭಯ ಬೀಳುವ ಅಗತ್ಯವೇ ಇಲ್ಲ. ಇವಾಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಕೆಲವರು ಮಾತು ಬಿಟ್ಟಿರ್ತಾರೆ, ನಿಮಗೆ ಅವರ ಹತ್ರ ಮಾತಾಡಬೇಕು ಅಂತ ಹೇಳ್ಕೊಂಡು ಇಷ್ಟ ಇರ್ತದೆ. ಅದು ಯಾರು ಬೇಕಾದರೆ ಆಗಿರಲಿ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾರು ಬೇಕಾದರೆ ಆಗಿರಲಿ, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ರಾತ್ರಿಯ ಸಮಯದಲ್ಲಿ 11 ಅಂದರೆ 11 ಕಾಣಿಸಿದರೆ ಮೊಬೈಲ್ನಲ್ಲಿ, ಆ ಕೂಡಲೇ ಏನು ಮಾಡಬೇಕು ಅಂತ ಹೇಳಿದರೆ, ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ಯೂನಿವರ್ಸ್ ಜೊತೆಗೆ ನಿಮಗೆ ಯಾರು ಮಾತಾಡಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು ನೋಡಿ, ಅವರನ್ನು ಏನು ಮಾಡಿ ಅಂತ ಹೇಳಿದ್ರೆ, ಅವರ ಹೆಸರನ್ನು 11 ಸಲ ಹೇಳಿ ಆಯಿತಾ. ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ, ಯಾವುದೋ ಒಂದು ಹುಡುಗ ಇಷ್ಟ ಇರ್ತಾನೆ, ಅಥವಾ ನಿಮ್ಮದು ತಂಗಿ ನಿಮ್ಮ ಹತ್ರ ಮಾತು ಬಿಟ್ಟಿರ್ತಾಳೆ, ಅಥವಾ ನಿಮ್ಮ ತಮ್ಮ ಬಿಟ್ಟಿರ್ತಾನೆ, ಅಥವಾ ನಿಮಗೆ ಯಾರೋ ಒಬ್ಬರು ಮಾತು ಬಿಟ್ಟಿರ್ತಾರೆ, ಅವರ ಹತ್ರ ನಿಮಗೆ ಪುನಃ ಮಾತಾಡಬೇಕು ಅಂತ ಇಷ್ಟ ಉಂಟು ಅಂತ ಹೇಳಿದ್ರೆ, ಅವರ ಹೆಸರನ್ನು 11 ಸಲ ನೀವು ಹೇಳಬೇಕು. ರಾತ್ರಿಯ ಸಮಯದಲ್ಲಿ 11 ಕಾಣಿಸಿದ ಸಮಯ ಅಂದರೆ 11 ಕಾಣಿಸಿಕೊಂಡ ಕೂಡಲೇ, ಅದು 11 ಇದ್ದಿದ್ದು 11-12 ಆಗೋದ್ರ ಒಳಗಡೆ ನೀವು 11 ಸಲ ಆ ವ್ಯಕ್ತಿಯ ಹೆಸರನ್ನು ಹೇಳಿದರೆ, ಯೂನಿವರ್ಸ್ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ನೀವು ಯಾರ ಹೆಸರನ್ನು ಎಣಿಸಿ ಹೇಳಿದಿರ ನೋಡಿ, ಅವರ ಕನಸಿನಲ್ಲಿ ನೀವು ಬಂದು ಕಾಣಿಸ್ಕೊಳ್ತೀರ ಅವರಿಗೆ ಆಯಿತಾ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಮುಂದೆ ನಿಮಗೆ ಕಾಲ್ ಮಾಡಿ ಮಾತಾಡ್ಬೋದು, ಅಥವಾ ಎದುರುಗಡೆ ಸಿಕ್ಕಿದಾಗ ಮಾತಾಡ್ಬೋದು, ಯಾವುದಾದರೂ ರೂಪದಲ್ಲಿ ನಿಮ್ಮ ಹತ್ತಿರ ಅವರು ಮಾತಾಡುವ ಹಾಗೆ ಯೂನಿವರ್ಸ್ ನಿಮಗೆ ಮಾಡ್ತದೆ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಆವಾಗ ನಿಮ್ಮ ಹತ್ರ ಯಾರಾದರೂ ಮಾತು ಬಿಟ್ಟಿದ್ರೆ ಉಂಟಲ್ಲ, ಇದು ಕೆಲಸ ಮಾಡ್ತದೆ ಅಂತ ಹೇಳ್ಕೊಂಡು ನೋಡಿ. ಎಲ್ಲ ಕೂಡ ಮೈಂಡ್ನ ಆಟ ಆಯಿತಾ. ನಾವು ಹೆದರುವ ಅಗತ್ಯ ಇಲ್ಲ, ನಾಳೆ ಎಂತ ಆಗ್ತದೋ ಏನಾಗುತ್ತೋ ಅಂತ ಹೇಳ್ಕೊಂಡು ಹೆದರುವ ಅಗತ್ಯ ಇಲ್ಲ ಆಯಿತಾ. ನಿಮಗೆ ಈ ನಂಬರ್ ಕಾಣಿಸ್ಲಿ ಅಥವಾ ಕಾಣಿಸದೇ ಇರಲಿ, ನೀವು ಸದಾ ನಿಮ್ಮ ಮೈಂಡಲ್ಲಿ ಏನು ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು. ಒಂದು ಕಡೆಯಿಂದ ಸೈಡಲ್ಲಿ ಕೂಡ ನೆಗೆಟಿವ್ ಆಗಿ ಆಲೋಚನೆ ಮಾಡಲಿಕ್ಕೆ ಹೋಗಬಾರ್ದು. ನನ್ನ ಕೈಲಿ ಆಗೋದಿಲ್ಲ ಎಂತ ಸಹ ಹೇಳಬಾರ್ದು. ಯಾವತ್ತೂ ಕೂಡ ನಿಮಗೆ ಆಗ್ತದೆ ಆಯಿತಾ, ನನ್ನ ಹತ್ರ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿ ಆಯಿತಾ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ.
ಯೂನಿವರ್ಸ್ಗೂ ಕೂಡ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಈ ಕೆಲಸ ಮಾಡಿದ್ದೇನೆ ಅಂದರೆ ನೀವು ಮಾಡದೇ ಇರ್ರಿ, ಆದರೂ ಕೂಡ ನಾನು ಈ ಕೆಲಸ ಮಾಡಿದ್ದೇನೆ, ಅದರಲ್ಲಿ ನನಗೆ ಸಕ್ಸಸ್ ಸಿಕ್ಕಿದೆ, ನನಗೆ ಸಕ್ಸಸ್ ಮಾಡಿ ಕೊಟ್ಟಕ್ಕೆ ನಿಮಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಯೂನಿವರ್ಸ್ಗೆ ಹೇಳಿ. ಅವಾಗ ಮನಸ್ಸಲ್ಲಿ ಸದಾ ಅದನ್ನೇ ಹೇಳ್ತಾ ಇರ್ತೀರಲ್ವ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಮನಸ್ಸಿನಲ್ಲಿ ಹೇಳಿದ್ದನ್ನೇ ಅದು ನಿಜ ಮಾಡಿ ತೋರಿಸ್ತದೆ. ಅದು ಯಾವ ವಿಷಯ ಬೇಕಾದರೂ ಆಗಿರಲಿ, ಅದು ಎಂಥ ದೊಡ್ಡ ಕೆಲಸ ಬೇಕಾದರೂ ಆಗಿರಲಿ, ನೀವು ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಎಂಥ ಆಲೋಚನೆ ಮಾಡ್ತೀರ ನೋಡಿ, ಅದೇ ನಿಮ್ಮ ಜೀವನದಲ್ಲಿ ನಡೀತದೆ. ಬೇಕಾದರೆ ನಿಮಗೆ ಬೆಳಿಗ್ಗೆ ಎದ್ದು ಕೂಡಲೇ ನನಗೆ ತಲೆನೋವು ಬರ್ತದೆ ಅಂತ ಹೇಳಿದರೆ, ಆ ದಿವಸ ನಿಮಗೆ ತಲೆನೋವು ಬಂದೇ ಬರ್ತದೆ, ಆಯಿತಾ. ನಿಮಗೆ ಕಾಲು ನೋವು ಬರ್ತದೆ, ನನಗೆ ಇವತ್ತು ಬೆಳಿಗ್ಗೆ ಏಳಲಿಕ್ಕೆ ಉದಾಸೀನ, ಆಯಿತಾ, ಏಳಲಿಕ್ಕೆ ಯಾರು ಹೇಳ್ತಾರೆ ಚಳಿಗೆ ಅಂತ ಹೇಳ್ಕೊಂಡು, ಆಯಿತು ನನಗೆ ಎಂತ ಸಹ ಕೂಡುವುದಿಲ್ಲ, ನನಗೆ ಇವತ್ತು ನಾನು ಇಡೀ ನನಗೆ ಮೈಕೈ ಎಲ್ಲ ನೋವು ಅಂತ ಹೇಳ್ಕೊಂಡು ನೀವು ಮನಸ್ಸಿನಲ್ಲಿ ಎಣಿಸ್ಕೊಂಡ್ರೆ ನಿಮಗೆ ಇಡೀ ದಿನ ಮೈಕೈ ಎಲ್ಲ ನೋವೇ ಇರ್ತದೆ. ಆದ್ದರಿಂದ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ನನಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳಿದರೆ ಆ ದಿವಸ ಪೂರ್ತಿ ಒಳ್ಳೆಯದಾಗಿಯೇ ಹೋಗ್ತದೆ. ಆದ್ದರಿಂದ ಉಂಟಲ್ಲ, ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೈಂಡನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ನನಗೆ ಒಳ್ಳೆಯದೇ ಆಗ್ತದೆ, ನಾನು ಒಳ್ಳೆಯದೇ ದಿನಗಳನ್ನು ನೋಡ್ತೇನೆ, ನಾನು ಎಂಥ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಸಕ್ಸಸ್ ಕಾಣ್ತೇನೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಬರುವ ಹಾಗೆ ಮಾಡಿ. ಸಕ್ಸಸ್ ಬರುವುದಿಲ್ಲ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಆಲೋಚನೆ ಮಾಡಲಿಕ್ಕೆ ಹೋಗ್ಬಿಡಿ. ಆಗ ನೋಡಿ, ನೀವು ಹೇಳಿದ ಹಾಗೆ ಆ ದಿವಸ ನಡೆದಿದ್ರೆ ಆಮೇಲೆ ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು 1111 ಅಥವಾ 111 ಅದರ ನಂಬರ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ. ಎಂಥ ಸಹ ಹೆದರುವ ಅಗತ್ಯ ಇಲ್ಲ, ಆಯಿತಾ. ಕೋಟ್ಯಾಧೀಶ ಆಗದಿದ್ರೂ ಕೂಡ ನಾವು ಎಣಿಸಿದ ಕೆಲಸ ನಮಗೆ ಮಾಡಲಿಕ್ಕೆ ಆಗ್ತದೆ, ಆಯಿತಾ. ದೇವರು ನನ್ನ ಮಾತ್ರ ಇದ್ದಾರೆ ಅಂತ ಹೇಳ್ಕೊಂಡು ಹೇಳುವ ಸಂದೇಶ ಆಗಿರೋದ್ರಿಂದ ಯಾರು ಕೂಡ ಹೆದರಬೇಡಿ. ಆ ನಂಬರ್ ನೋಡಿದ ಕೂಡಲೇ ಎಂತ ಆಗ್ತದೋ ಅಂತ ಹೇಳ್ಕೊಂಡು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.